New Hope TV, your encounter with God. ದೇವರ ವಾಕ್ಯ ತಿರುಗಿ ಇನ್ನೊಂದಾವರ್ತೆ ನಿಮ್ಮ ಮನೆಗೆ ಬರ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯ ನಮ್ಮನ್ನು ಇವತ್ತು ಕಟ್ತಾ ಇದೆ. ನಮ್ಮ ಸುತ್ತಮುತ್ತ ಎಂಥ ಹೋರಾಟ ಬಂದರೂ ಸಹ ಇವತ್ತು ದೇವರ ವಾಕ್ಯ ನಮಗೆ ಜಯಶಾಲಿಗಳಿಗಿಂತ ಹೆಚ್ಚಿನಾಗಿ ಜೀವಿಸುವಂಗೆ ಕೃಪೆ ಕೊಟ್ಟಿದೆ. ಆತನ ನಾಮಕ್ಕೆ ಸ್ತೋತ್ರ. ಇವತ್ತಿನ ವಾಕ್ಯ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ಪ್ರಿಯರೇ, Father in heaven, we thank you, Lord, for this day that you have given us to meditate upon your word. Your word is a lamp unto my feet and a light unto my path. We thank you for that. Lord, let your word enlighten us, build us. Lord, teach us your statutes, teach us the way that we should go. Father, we thank you that your word is a living manna to us, O God, which leads us, guides us, and Father, gives us hope to live in this hopeless world. Giving you all the glory. ಸ್ವಾಮಿ, ಇನ್ನೊಂದಾವರ್ತೆ ಕರ್ತನೆ ವಾಕ್ಯವನ್ನು ಧ್ಯಾನ ಮಾಡಾಗ ಪವಿತ್ರಾತ್ಮನೆ ಎಲ್ಲವನ್ನು ಬೋಧಿಸುವ ಆತ್ಮನೆ ನಮ್ಮ ಮೇಲೆ ಬಂದು ಕರ್ತನೆ ಹೊಸ ಹೊಸ ಸಂಗತಿಗಳು ನಾವು ಕಲಿಯೋಂಗೆ ನಮಗೆ ಕೃಪೆ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಅದು ಅದ್ಭುತವಾಗಿದೆ. ದೇವರ ವಾಕ್ಯ ದಿನನಿತ್ಯ ನಮಗೆ ಮನ್ನಾಗಿದೆ. ಆತನ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯ ನಮ್ಮನ್ನು ಎಷ್ಟೋ ಸಲ ಗಂಡಾಂತರದಲ್ಲಿ ಇರಬೇಕಾದ್ರೆ ನಮ್ಮನ್ನು ತಪ್ಪಿಸ್ತದೆ, ನಮ್ಮನ್ನು ಕಟ್ತದೆ, ನಮಗೆ ಎಚ್ಚರಿಸ್ತದೆ. Hallelujah. The word of God teaches us, builds us, and also it alerts us when we do things against the word of God. ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎರಡನೇ ಪೂರ್ವಕಾಲ ವೃತ್ತಾಂತ ಅದು 16ನೇ ಅಧ್ಯಾಯ ಅದು 9ನೇ ವಚನ. 2 Chronicles chapter 16 and verse 9 ಹೀಗೆ ಹೇಳುತ್ತೆ ಅಂದರೆ, For the eyes of the Lord run to and fro throughout the whole earth to show himself strong in the behalf of them whose heart is perfect toward him. Herein thou hast done foolishly, therefore from henceforth thou shalt have wars. ಹಿಂದಿನ ಭಾಗ ಬಿಟ್ಟು ಮುಂದಿನ ಭಾಗ ಅಷ್ಟೇ ದೇವರ ವಾಕ್ಯ ಹೇಳುತ್ತೆ ಅಂದರೆ, ಹೃದಯ ಬಹು ವಂಚಕ. Hallelujah. Today we are going to study something about our heart. ಹೃದಯ ಬಹು ವಂಚಕ. ಪ್ರಿಯರೇ, ಹಾರ್ಟ್ ಈಸ್ ಅ ಪಾರ್ಟ್ ಆಫ್ ಅವರ್ ಬಾಡಿ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೇರೆ ಯಾವುದೇ ಭಾಗ ಒಂದು ಹೊತ್ತು ನಿಲ್ತರೂ ಪರವಾಗಿಲ್ಲ, ಆದರೆ ಹೃದಯ ನಿಲ್ತರೆ ಮಾತ್ರ ನಾವೇ ನಿಲ್ತು ಹೋದಂಗೆ. ದ ಪಾರ್ಟ್ ಆಫ್ ಅ ಬಾಡಿ, ನಮ್ಮ ಹಾರ್ಟ್ ಇಷ್ಟು ದೊಡ್ಡದೆಂದರೆ ಇಟ್ಸ್ ದ ಸೈಜ್ ಆಫ್ ಅವರ್ ಫಿಸ್ಟ್. ನಮ್ಮ ಒಂದು ಮುಷ್ಟಿಯಷ್ಟು ಇರುವ ಒಂದು ಆರ್ಗನ್ ಮೇಡ್ ಫುಲ್ಲಿ ಆಫ್ ಮಸಲ್ಸ್, ಅದು ಪಂಪ್ ಮಾಡ್ತಾನೇ ಇರುತ್ತೆ. The pumping of the heart ensures the blood supply to the entire body. ನಮ್ಮ ಇಡೀ ದೇಹಕ್ಕೆ ಬೇಕಿದ್ದ ಒಂದು ರಕ್ತದ ಒಂದು ಸಪ್ಲೈಯನ್ನು ಹಾರ್ಟ್ ಮಾಡುತ್ತೆ. ಕಂಟಿನ್ಯೂಸ್ಲಿ ನಾನ್ ಸ್ಟಾಪ್ ನಾವು ಯಾವಾಗ ನಮ್ಮ ತಾಯಿ ಗರ್ಭದಲ್ಲಿ ನಾವು ಹುಟ್ಟಿದವೋ, ಗರ್ಭದಲ್ಲಿ ನಮ್ಮ ಆರಂಭ ಆಯಿತೋ, ಫ್ರಮ್ ದ ಟೈಮ್ ದಟ್ ವಿ ಆರ್ ಫಾರ್ಮ್ಡ್ ಇನ್ ಅವರ್ ಮದರ್ಸ್ ವೂಮ್, ಫಸ್ಟ್ ಡಾಕ್ಟರ್ಸ್ ಚೆಕ್ ಮಾಡೋದೆಂದರೆ ಫೀಟಲ್ ಹಾರ್ಟ್, ಮಗುದು ಹಾರ್ಟ್ ಬೀಟ್ ಇದೆನಾ. ಕೆಲವೇ 6 ವೀಕ್ಸ್ ಆದ ನಂತರ ಸ್ಕ್ಯಾನ್ ಮಾಡಲಿಕ್ಕೆ ಹೇಳ್ತಾರೆ. ಸ್ಕ್ಯಾನ್ ಮಾಡೋವಾಗ ಅವ್ರು ನೋಡೋದೇನೆಂದರೆ ಮಗುದು ಹಾರ್ಟ್ ಬೀಟ್ ಇದೆನಾ. ಆವಾಗ ಪ್ರಾರಂಭ ಆಗ್ತಾ ಇದೆ ಇದು ಹಾರ್ಟ್ ಬೀಟ್. ಅದು ನಾವು ಸಾಯೋ ತನಕ ದ ಹಾರ್ಟ್ ಬೀಟ್ಸ್ ಕಂಟಿನ್ಯೂಸ್ಲಿ. What a wonderful thing that the Lord has created. Continuously, non-stop, the heart keeps pumping blood to the entire system. ಅದೇ ರೀತಿಯಲ್ಲಿ ಆದರೆ ದೇವರ ವಾಕ್ಯ ನಮಗೆ ಇವತ್ತು ಬೋಧಿಸ್ತದೆ ಅಂದರೆ, ಹೃದಯ ಬಹು ವಂಚಕ. ದ ಹಾರ್ಟ್ ಈಸ್ ವೆರಿ ಡಿಸೆಟ್ಫುಲ್. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ದೇವರು ನೀವು ನೋಡಿದಂಗೆ ನಾನು ನೋಡಿದಂಗೆ ನೋಡುವುದಿಲ್ಲ. ನಮ್ಮ ದೇವರ ಕಣ್ಣುಗಳು ಎಕ್ಸ್ರೇ ಕಣ್ಣುಗಳು. ಅವರು ನೋಡುವ ರೀತಿಯೇ ಬೇರೆ. ನೀವು ನಾನು ಮನುಷ್ಯರಾಗಿದ್ದೇವೆ. ನಾವು ಒಬ್ಬರನ್ನು ಹೇಗೆ ಜಡ್ಜ್ ಮಾಡ್ತೇವೆ ಅಂದರೆ ಅವರ ಔಟ್ವರ್ಡ್ ಲುಕ್ ಪ್ರಕಾರ ನಾವು ಜಡ್ಜ್ ಮಾಡ್ತೇವೆ. ಕೆಲವರು ನೋಡಲಿಕ್ಕೆ ತುಂಬ ಸ್ಟ್ರಿಕ್ಟ್ ಇರ್ತಾರೆ, ತುಂಬ ವೆಲ್ ಡಿಸಿಪ್ಲಿನ್ಡ್ ಇರ್ತಾರೆ. ಅವರನ್ನು ನೋಡಿದ ತಕ್ಷಣ ನಮಗೆ ಅನ್ನಿಸ್ತದೆ, ಓ ಇವರು ತುಂಬ ಜೋರಿರ್ಬೋದು, ಅಯ್ಯೋ ಇವರ ಹತ್ರ ಮಾತಾಡಲಿಕ್ಕೆ ಭಯ ಆಗ್ತಾ ಇರ್ಬೋದು ಅಂತ ನಾವು ಯೋಚನೆ ಮಾಡ್ತೇವೆ ಅಲ್ಲ. ಆದರೆ ಎಷ್ಟೋ ಸರ್ತಿ ಅವ್ರ ಹತ್ರ ಮಾತಾಡುವಾಗ ನಮಗೆ ಅನ್ನಿಸ್ತದೆ, ಓ ಈಸ್ ಟೋಟಲಿ ಅ ಡಿಫ್ರೆಂಟ್ ಪರ್ಸನ್, ಇವರು ಬೇರೆಯೇ ಮನುಷ್ಯರಾಗಿದ್ದಾರೆ. ಆದರೆ ಅವರನ್ನು ಹೊರಗೆ ನೋಡಬೇಕಾದ್ರೆ ಇವರು ಬೇರೆಯೇ ಕಾಣ್ತಾರೆ. ಪ್ರಿಯರೇ, ನಮ್ಮ ಹೊರಗೆಯ ತೋರಿಕೆ, ನಮ್ಮ ಹೊರಗೆಯ ಲುಕ್ಸ್ ಓನ್ಲಿ ಪೀಪಲ್ ಮೆಷರ್. ನಾನು ಒಬ್ಬರನ್ನು ನೋಡಿದಾಗ ಅಯ್ಯೋ ಇವರು ಹೀಗೆ ಇದ್ದಾರಲ್ಲ, ಅಥವಾ ಕೆಲವ್ರಿಗೆ ಸರ್ತೆ ನಾವು
ಕೆಲವು ಸ್ಥಳದಲ್ಲಿ ಹೋದಾಗ ಯಾರಾದರೂ ಒಬ್ಬರ ಹತ್ರ ನಾವು ಮಾತಾಡಬೇಕು, ಅವ್ರು ನಮ್ಮ ಹತ್ರ ಮಾತಾಡಲಿಲ್ಲ ಅಂದರೆ ಇಮ್ಮಿಡಿಯೇಟ್ಲಿ ನಾವು ಹೇಳ್ತೇವೆ, ಓ ಇವ್ರಿಗೆ ಎಷ್ಟು ಪ್ರೈಡ್ ಇದೆ, ಇವರಿಗೆ ಎಷ್ಟು ಅಹಂಕಾರ ಇದೆ, ಇವರೆಷ್ಟು ಒಂಥರ ತಮ್ಮ ಆ್ಯಟಿಟ್ಯೂಡನ್ನು ತೋರಿಸ್ತಾ ಇದ್ದಾರೆ, ಆ ಥರ ಎಲ್ಲ ನಾವು ಯೋಚನೆ ಮಾಡ್ತೇವೆ. ಬಟ್ ನಾವು ಯಾವಾಗ ಅವರ ಜೊತೆ ಅನ್ಯೋನ್ಯತೆ ಮಾಡ್ತೇವೋ, ಅವರ ಜೊತೆ ನಾವು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ, ನಮಗೆ ಅನ್ನಿಸ್ತದೆ ಅಂದರೆ ಇವರು ಹಾಗೆ ಇಲ್ಲ, ಇವರು ಬೇರೆಯೇ ಇದ್ದಾರೆ. ಪ್ರಿಯರೇ, ನಾವು ಇವತ್ತು ಇರುವ ಲೋಕ ಯಾವುದೆಂದರೆ ಮಾಸ್ಕ್ ಹಾಕುವ ಲೋಕ. ಇವಾಗಂತೂ ಗೌರ್ಮೆಂಟು ರೂಲ್ ಮಾಡಿದ್ದಾರೆ, ಮಾಸ್ಕ್ ಈಸ್ ಮ್ಯಾಂಡಟರಿ. ಎಲ್ಲೋ ನಾವು ಹೋದರೆ, ಯಾವುದೇ ಶಾಪ್ಗೆ ಹೋದರೆ, ಎಲ್ಲೇ ನಾವು ಹೋದರೆ ದೊಡ್ಡ ದೊಡ್ಡ ಬೋರ್ಡ್ ಹಾಕಿದ್ದಾರೆ ಏನಂದರೆ ವಿದೌಟ್ ಮಾಸ್ಕ್ ಯು ಆರ್ ನಾಟ್ ಅಲೌಡ್. ಮಾಸ್ಕ್ ಹಾಕದೇ ಇದ್ದರೆ ನಮಗೆ ಒಳಗೆ ಎಂಟ್ರಿ ಇಲ್ಲ. ನಾನು ಮೊನ್ನೆ ಒಂದು ಕಡೆಗೆ ಹೋಗಬೇಕಾದ್ರೆ ಮಾಸ್ಕ್ ಮರೆತು ಹೋದೆ. ಅವ ಸೆಕ್ಯೂರಿಟಿದವ ನನಗೆ ಬಿಡ್ತಾನೇ ಇರಲಿಲ್ಲ, ನೀನು ಒಳಗೆ ಬರಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಮಾಸ್ಕ್ ಇಲ್ಲ. ಅದಕ್ಕೆ ಪಾಸ್ಟ್ರು ಇಮ್ಮಿಡಿಯೇಟ್ಲಿ ಏನು ಮಾಡಿದ್ರು, ಅವ್ರದ್ದು ದೊಡ್ಡ ಹ್ಯಾಂಕರ್ಚೀಫ್ ತೆಗೆದು ನನಗೆ ಕೊಟ್ಟರು. ಕೊಟ್ಟ ತಕ್ಷಣ ನಾನು ಮಾಸ್ಕ್ ಹಾಕ್ಕೊಂಡ್ಬಿಟ್ಟೆ, ನನ್ನ ಮುಖ ಮುಚ್ಚಿ ಹೋಗ್ಬಿಡ್ತು, ಕಣ್ಣಷ್ಟೇ ಕಾಣ್ತಾ ಇತ್ತು. ಆವಾಗ ನನಗೆ ಅನ್ನಿಸ್ತು, ಆವಾಗ ಈ ಆಲೋಚನೆ ನನಗೆ ಬಂತೇನೆಂದರೆ, ಹೌದಲ್ಲ, ಪ್ರತಿಯೊಬ್ಬ ಮನುಷ್ಯ ಇವಾಗ ಇಂಡಿಯಾದಲ್ಲಿ ಅಲ್ಲ, ಬೇರೆ ಎಲ್ಲ ದೇಶದಲ್ಲಿ ನಾವು ನೋಡ್ತೇವೆ, ಮಾಸ್ಕ್ ಹಾಕಲೇಬೇಕು ಫಾರ್ ದ ಸೆಕ್ಯೂರಿಟಿ. ನಮ್ಮ ಒಂದು ಸೆಕ್ಯೂರಿಟಿಗೋಸ್ಕರ, ಇನ್ನೊಬ್ಬರ ಸೆಕ್ಯೂರಿಟಿಗೋಸ್ಕರ, ಒಂದು ಸೇಫ್ ಗಾರ್ಡ್ ಅಂತ ಹೇಳಿ ನಾವು ಮಾಸ್ಕ್ ಹಾಕ್ತೇವೆ. ಆದರೆ ನಿತ್ಯ ಜೀವದಲ್ಲಿ ಪ್ರತಿಯೊಂದು ದಿನದಲ್ಲಿ ನಾವು ನೋಡ್ತೇವೆ, ನಾವು ಎಷ್ಟೋ ಸರ್ತೆ ಮಾಸ್ಕ್ ಹಾಕ್ತೇವೆ, ನಾವು ಮುಖವಾಡವನ್ನು ಹಾಕ್ಕೊಳ್ತೇವೆ. ನಾವು ಮಾಸ್ಕ್ ಹಿಂದೆ ಇರುವ ಮನುಷ್ಯನೇ ಬೇರೆ, ಮಾಸ್ಕ್ ಹಾಕಿದ ಮೇಲೆ ನಾವು ಮನುಷ್ಯನೇ ಬೇರೆ ಆಗಿಬಿಡ್ತೇವೆ. ನನಗೆ ಗೊತ್ತು ನಾನು ಯಾರು, ಓನ್ಲಿ ಐ ನೋ ಹೂ ಐ ಆ್ಯಮ್. ನನಗೆ ಗೊತ್ತು ನಾನು ಏನು ಯೋಚನೆ ಮಾಡ್ತೇನೆ, ನನಗೆ ಗೊತ್ತು ನನ್ನ ಮನಸ್ಸಲ್ಲಿ ಎಂಥ ಕೆಟ್ಟ ಆಲೋಚನೆಗಳು ಬರ್ತದೆ. ಆದರೆ ದೇವರ ನಾಮಕ್ಕೆ ಸ್ತೋತ್ರ, ನಮಗೆ ಇರುವ ದೇವರು ಯಾರೆಂದರೆ, ಅವರು ನೇರವಾಗಿ ನಮ್ಮ ಹೃದಯಕ್ಕೆ ಹೋಗಿ ನಾವು ಯಾರು ಅಂತ ತಿಳ್ಕೊಳ್ತಾರೆ. ಈಗ ನಾವು ಓದಿದ್ದು ವಚನ ಏನೆಂದರೆ, ದ ಹಾರ್ಟ್ ಈಸ್ ಡಿಸಿಟ್ಫುಲ್ ಅಬೌವ್ ಆಲ್. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಲ್ಲ ದ ಐಸ್ ಆಫ್ ದ ಲಾರ್ಡ್ ರನ್ ಟು ಆ್ಯಂಡ್ ಫ್ರೋ. ಇನ್ನೊಂದು ಸರ್ತಿ ಆ ವಚನ ನಾವು ಓದ್ಕೊಳ್ಳುವ. ಫಾರ್ ದ ಐಸ್ ಆಫ್ ದ ಲಾರ್ಡ್ ರನ್ ಟು ಆ್ಯಂಡ್ ಫ್ರೋ ಥ್ರೂಔಟ್ ದ ಹೋಲ್ ಅರ್ತ್ ಟು ಶೋ ಸ್ಟ್ರಾಂಗ್ ಆನ್ ಬಿಹಾಫ್ ಆಫ್ ದೋಸ್ ಹೂಸ್ ಹಾರ್ಟ್ ಈಸ್ ರೈಟ್ ಬಿಫೋರ್ ಹಿಮ್. ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಆತನು ನಮ್ಮ ಪರವಾಗಿ ಗಟ್ಟಿಯಾಗಿ ನಿಲ್ತಾರೆ. ನಮ್ಮ ಪರವಾಗಿ ಅವರು ದೇವರು ನಮ್ಮ ಪರವಾಗಿ ಯಾವಾಗ ನಿಲ್ತಾರೆ ಅಂದರೆ, ಯಾವಾಗ ನಮ್ಮ ಹೃದಯ ಅವರ ಮುಂದೆ ಸರಿ ಇದೆ. ಪ್ರಿಯರೇ, ಇನ್ನೊಂದು ವಚನ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆರೆಮೀಯ 17ನೇ ಅಧ್ಯಾಯ, ದ ಬುಕ್ ಆಫ್ ಜೆರೆಮೀಯ ಚಾಪ್ಟರ್ 17 ಆ್ಯಂಡ್ ವರ್ಸ್ 10. ದೇವರ ವಾಕ್ಯ ಹೇಗೆ ಹೇಳುತ್ತೆ ಅಂದರೆ, ಆ್ಯಂಡ್ ದ ಲಾರ್ಡ್ ಸರ್ಚೆತ್ ದ ಹಾರ್ಟ್ ಆ್ಯಂಡ್ ಟೆಸ್ಟ್ ದ ಮೈಂಡ್ ಟು ಗಿವ್ ಎವ್ರಿ ಮ್ಯಾನ್ ಅಕಾರ್ಡಿಂಗ್ ಟು ಹಿಸ್ ವೇಸ್. ಪ್ರತಿಯೊಬ್ಬರೊಬ್ಬರು ತನ್ನ ಮಾಡೋ ಒಂದು ಸಂಗತಿಯಿಂದನೇ ದೇವರು ನಮ್ಮನ್ನು ಇಡ್ತಾರೆ. ದ ಲಾರ್ಡ್ ಕೀಪ್ಸ್ ಅಸ್ ಎಕ್ಸಾಕ್ಟ್ಲಿ ದ ವೇ ದಟ್ ವಿ ಆರ್ ಸಪೋಸ್ ಟು ಕೀಪ್. ಅದೇ ಯೆರೆಮೀಯ 17ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತೆ. ದ ಬುಕ್ ಆಫ್ ಜೆರೆಮೀಯ ಚಾಪ್ಟರ್ 17 ಆ್ಯಂಡ್ ವರ್ಸ್ 9 ಹೀಗೆ ಹೇಳುತ್ತೆ ಅಂದರೆ, ದ ಹಾರ್ಟ್ ಈಸ್ ಮೋರ್ ಡಿಸಿಟ್ಫುಲ್ ದೆನ್ ಆಲ್ ಆ್ಯಂಡ್ ಈಸ್ ಡೆಸ್ಪರೇಟ್ಲಿ ಸಿಕ್, ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಕಿಂಗ್ ಜೇಮ್ಸ್ ವರ್ಷನ್ ಹೀಗೆ ಹೇಳುತ್ತೆ ಅಂದರೆ, ದ ಹಾರ್ಟ್ ಈಸ್ ಮೋರ್ ಡಿಸಿಟ್ಫುಲ್ ದೆನ್ ಆಲ್ ಎಲ್ಸ್ ಆ್ಯಂಡ್ ಈಸ್ ಡೆಸ್ಪರೇಟ್ಲಿ ಸಿಕ್, ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಆದರೆ ನ್ಯೂ ಇಂಟರ್ನ್ಯಾಷನಲ್ ವರ್ಷನ್ ಹೀಗೆ ಹೇಳುತ್ತೆ ಅಂದರೆ, ಹಾರ್ಟ್ ಈಸ್ ಡಿಸಿಟ್ಫುಲ್ ಅಬೌವ್ ಆಲ್ ಥಿಂಗ್ಸ್ ಆ್ಯಂಡ್ ಇಟ್ ಈಸ್ ಬಿಯಾಂಡ್ ಕ್ಯೂರ್. Oh my God, the word of God clearly says that it is beyond clear. KJV version ಹೇಳುತ್ತೆ ಅಂದರೆ, who can understand it. ಪ್ರಿಯರೇ, ಒಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಟ್ ಟೇಕ್ಸ್ ಅಸ್ ಏಜಸ್, ವರ್ಷಗಳು ಬೇಕಾಗುತ್ತೆ ಒಬ್ಬರನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ. ಒಪ್ಕೊಳ್ಳೋ ಸಂಗತಿ ತಾನೇ, ಯಾಕೆಂದರೆ ವಿ ಆರ್ ಆಲ್ ಪುಟ್ಟಿಂಗ್ ಆನ್ ಅ ಮಾಸ್ಕ್. ನಾವೊಂದು ಮಾಸ್ಕನ್ನು ಹಾಕ್ಕೊಂಡು ತಿರ್ಗೋ ಕಾರಣ ನಮ್ಮ ಒಳಗೆ ಏನಿದೆ ಅಂತ ಲೋಕಕ್ಕೆ ಗೊತ್ತಾಗಲ್ಲ. ಈ ದೇವರ ವಾಕ್ಯದಲ್ಲಿ ಹೇಳಿದಂಗೆ ಯೆರೆಮೀಯ 17ನೇ ಅಧ್ಯಾಯ 9ನೇ ವಚನದಲ್ಲಿ NIV ವರ್ಷನ್ ಹೇಳಿದಂಗೆ, ಇಟ್ ಈಸ್ ಬಿಯಾಂಡ್ ಕ್ಯೂರ್.
ಅದು ಗುಣಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ವಿ ಹ್ಯಾವ್ ಅ ಗಾಡ್ ಹೂ ಹೀಲ್ಸ್ ಅವರ್ ಹಾರ್ಟ್. ಯಾಕೆ ಗೊತ್ತಾ, ನಾವು ಹೊರಗೆ ಇರುವುದು ಬೇರೆ, ನಾವು ಒಳಗೆ ಇರುವುದು ಬೇರೆ. ಯೇಸು ಸ್ವಾಮಿ ಒಂದು ಥರದ ಜನರನ್ನು ತುಂಬ ಗದರಿಸಿದರು. ಅವರನ್ನು ಯಾವಾಗಲೂ ಅವರ ಬಗ್ಗೆ ಸ್ವಾಮಿ ಕರೆಕ್ಟ್ ಮಾಡ್ತಾನೇ ಇದ್ದರು. ಹೀ ವಾಸ್ ಆಲ್ ದ ಟೈಮ್ ಕರೆಕ್ಟಿಂಗ್ ಒನ್ ಕೈಂಡ್ ಆಫ್ ಪೀಪಲ್. ಹಿ ವಾಸ್ ಕಂಡೆಮಿಂಗ್ ದ ಥಾಟ್ಸ್, ಹಿ ವಾಸ್ ಕಂಡೆಮಿಂಗ್ ದೆಮ್. ಯಾರಂತ ನೋಡಿದರೆ ದೇವರ ವಾಕ್ಯದಲ್ಲಿ ಅದು ಸದುಕಾಯರು ಹಾಗೂ ಫರಿಸಾಯರು, ದ ಫ್ಯಾರಿಸೀಸ್ ಆ್ಯಂಡ್ ದ ಸ್ಯಾಡ್ಯೂಸೀಸ್. ಬಟ್ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಫ್ಯಾರಿಸೀಸ್ ಆ್ಯಂಡ್ ಸ್ಯಾಡ್ಯೂಸೀಸ್ ವರ್ ದ ಒನ್ ಹೂ ವರ್ ದ ರಿಲಿಜಿಯಸ್ ಪೀಪಲ್. ದೇ ವರ್ teachers of the law and they were keepers of the law. ಅವರು ಧರ್ಮಶಾಸ್ತ್ರವನ್ನು ಬೋಧಿಸ್ತಾ ಇದ್ದರು, ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯೋ ಜನರಿದ್ರು. ಮತ್ತು ಯಾಕೆ ಯೇಸು ಸ್ವಾಮಿ ಅವರಿಗೆ ಗದರಿಸ್ತಾ ಇದ್ರು? ವೈ ವಾಸ್ ಜೀಸಸ್ ಆಲ್ ದ ಟೈಮ್ ಟೆಲಿಂಗ್ ದೆಮ್? ಅವ್ರಿಗೆ ಈ ಬೇರೆ ಬೇರೆ ತಲೆಭಾರವನ್ನು ಕೊಡ್ತಾರೆ. ಹೀ ಕಾಲ್ಸ್ ದೆಮ್ ಬ್ರೂಡ್ ಆಫ್ ವೈಪರ್ಸ್, ವೈಟ್ ವಾಶ್ ಟೂಮ್ಸ್ ಅಂತ ಕರೀತಾರೆ, ಸುಣ್ಣ ಹಚ್ಚಿದ ಸಮಾಧಿಗಳಂತ ಕರೀತಾರೆ. ಯಾಕೆ ಯೇಸು ಸ್ವಾಮಿ ಅವರನ್ನು ಅಷ್ಟು ಖಂಡಿಸ್ತಾ ಇದ್ರು? ಅವರನ್ನು ಯಾಕೆ ಖಂಡಿಸ್ತಾ ಇದ್ರೆ ಅಂದರೆ, ದೇ ವರ್ ಕಾಲ್ಡ್ ಆ್ಯಂಡ್ ನೋನ್ ಆ್ಯಸ್ ರಿಲಿಜಿಯಸ್ ಪೀಪಲ್. ಅವರು ಧರ್ಮಶಾಸ್ತ್ರವನ್ನು ಬಲ್ಲಂಥ ಜನರಾಗಿದ್ದರು, ಧರ್ಮಶಾಸ್ತ್ರವನ್ನು ಬೋಧಿಸುವ ಜನರಾಗಿದ್ದರು, ಅವರು ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯೋ ಜನರಾಗಿದ್ದರು. ಆದರೂ ಅವರೊಂದು ಮುಕ್ಕೋಟ ಹಾಕ್ತಾಯಿದ್ರು. ಹೊರಗೆ ದೇ ವರ್ ರಿಲಿಜಿಯಸ್ ಪೀಪಲ್, ದೇ ವರ್ ಹೋಲಿ ಪೀಪಲ್, ದೇ ವರ್ ಪೀಪಲ್ ಕೀಪಿಂಗ್ ದ ವರ್ಡ್ ಆಫ್ ಗಾಡ್, ದೇ ವರ್ ಪೀಪಲ್ ವರ್ ಟೀಚಿಂಗ್ ದ ವರ್ಡ್ ಆಫ್ ಗಾಡ್. ಆದರೆ ಇನ್ಸೈಡ್ ದೇ ವರ್ ಟೋಟಲಿ ಡಿಫ್ರೆಂಟ್. ದೇ ವರ್ ಟೋಟಲಿ ಡಿಫ್ರೆಂಟ್ ಟು ವಾಟ್ ದ ವರ್ಡ್ ಆಫ್ ಗಾಡ್ ವಾಸ್ ಟೀಚಿಂಗ್ ದೆಮ್. ಅದಕ್ಕೆ ಯೇಸು ಸ್ವಾಮಿ ಬಳಿಗೆ ಅನೇಕ ಜನರು ಬಂದರು. ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಮೊದಲಿಂದ ನಾವು ನೋಡ್ಕೊಂಡು ಹೋದರೆ ಜಕ್ಕಾಯನ ಕಥೆಯಲ್ಲಿ ನಾವು ಓದ್ತೇವೆ. ಜಕ್ಕಾಯನು ಒಬ್ಬ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದ. ಅವನಿಗೆ ಸೊಸೈಟಿದಲ್ಲಿ ಜನರು ನೋಡಬೇಕಾದ್ರೆ ಒಂಥರ ಅವನನ್ನು ನೋಡ್ತಾ ಇದ್ರು. ಯಾಕೆಂದರೆ ಹಿಸ್ ಪ್ರೊಫೆಷನ್ ವಾಸ್ ಟ್ಯಾಕ್ಸ್ ಕಲೆಕ್ಟರ್. ಟ್ಯಾಕ್ಸ್ ಕಲೆಕ್ಟರನ್ನು ಯಾರೂ ಪಡ್ತಾ ಇರಲಿಲ್ಲ. ಟ್ಯಾಕ್ಸ್ ಕಲೆಕ್ಟರ್ ಅಂದ ತಕ್ಷಣ ಅವನೊಬ್ಬ ಪಾಪಿ, ಅವನು ಕೆಟ್ಟ ಸಂಗತಿ ಮಾಡುವವ, ಅವನು ದೇವರ ವಾಕ್ಯಕ್ಕೆ ಸ್ವಲ್ಪನೂ ಕೊಡುವ ಮನುಷ್ಯ ಅಲ್ಲ, ಅವನು ನರಕಕ್ಕೆ ಹೋಗಬೇಕು ಅಂತ ಆ ಒಂದು ದೃಷ್ಟಿಯಿಂದ ಪ್ರತಿಯೊಂದು ಮನುಷ್ಯ ಅವರನ್ನು ನೋಡ್ತಾ ಇದ್ದ. ಐ ಡೋಂಟ್ ಥಿಂಕ್ ಸೊ ಹಿ ಹ್ಯಾಡ್ ಎನಿ ಫ್ರೆಂಡ್ಸ್ ಅಪಾರ್ಟ್ ಫ್ರಮ್ ಟ್ಯಾಕ್ಸ್ ಕಲೆಕ್ಟರ್ ಫ್ರೆಂಡ್ಸ್. ಅವನ ಫ್ರೆಂಡ್ಸ್ ಬರೀ ಆ ಟ್ಯಾಕ್ಸ್ ಕಲೆಕ್ಟಿಂಗ್ ಜನರ ಮಧ್ಯದಲ್ಲೇ ಇರಬೇಕು. ಕಾಮನ್ ಮ್ಯಾನ್ಗೆ ಅವನಿಗೆ ಏನೂ ಒಂದು ರಿಲೇಷನ್ಶಿಪ್ ಇರಲಿಲ್ಲ. ಆದರೆ ಯೇಸು ಸ್ವಾಮಿ ಒಂದು ಸರ್ತಿ ಅಲ್ಲಿಂದ ನಡ್ಕೊಂಡು ಹೋಗಬೇಕಾದ್ರೆ ಜಕ್ಕಾಯ ಮನಸ್ಸು ಮಾಡಿದ, ಅವನು ಆಲದ ಮರ ಹತ್ತಿದ. ಪ್ರಿಯರೇ, he didn't want to come in the picture with all the common man. ಯಾಕೆಂದರೆ ಕಾಮನ್ ಮ್ಯಾನ್ ಅವನನ್ನು ನೋಡುವ ರೀತಿ ಏನೆಂದರೆ, he is a sinner, he is a tax collector ಅಂತ ಅವನನ್ನು ಒಂಥರ ದೃಷ್ಟಿದಲ್ಲಿ ನೋಡ್ತಾ ಇದ್ರು. ಪ್ರಿಯರೇ, ಬಿಕಾಸ್ ಆಫ್ ಹಿಸ್ ಪ್ರೊಫೆಷನ್, ಬಿಕಾಸ್ ಆಫ್ ಹಿಸ್ ಪರ್ಫಾರ್ಮೆನ್ಸ್, ಬಿಕಾಸ್ ಆಫ್ ಹಿಸ್ ಲೈಫ್ ಸ್ಟೈಲ್, he was condemned, he was a sinner, he was looked down, he was hated, people must be cursing him, people must be not wanting to be around him. ಅಂಥ ಸಮಯದಲ್ಲಿ ಅವನು ಯಾವುದೋ ಲೈಮ್ಲೈಟ್ ಮುಂದೆ ಯಾರ ದೃಷ್ಟಿಗೆ ಕಾಣದೇ ಇರಬೇಕು, ಆದರೆ ನಾನು ಯೇಸು ಸ್ವಾಮಿಯನ್ನು ನಾನು ನೋಡಬೇಕು. ಇಟ್ಸ್ ಅ ರಿಯಲಿ ಟಚಿಂಗ್ ಸ್ಟೋರಿ. ನಾವು ಅದನ್ನು ಧ್ಯಾನ ಮಾಡ್ತಾ ಇದ್ದರೆ, ಅವನು ಯಾರು, ನಾನು ಇಂಥ ಒಬ್ಬ ಮನುಷ್ಯನಿದ್ದಾನೆ, ಕುಳ್ಳ ಇದ್ದಾನೆ, ಖಂಡಿತವಾಗಿ ಕುಳ್ಳ ಇದ್ದಾನೆ, ಆದರೂ ಅವನು ಎಲ್ಲರನ್ನು ದೂಟ್ಕೊಂಡು ಮುಂದೆ ಬಂದು ನಿಲ್ಬೋದಿತ್ತು. ಬಟ್ ನೋ, ಹೀ ಟುಕ್ ಅ ಸ್ಟೆಪ್ ಆಫ್ ಕ್ಲೈಂಬಿಂಗ್ ದ ಟ್ರೀ. ಆ ಮರವನ್ನು ಹತ್ತಿದಾಗ ಇಷ್ಟೋ ಜನರು ಯೇಸು ಸ್ವಾಮಿಯ ಹಿಂದೆ ಹೋಗ್ತಾ ಇದ್ರಲ್ಲ ಪ್ರಿಯರೇ. ಆದರೆ ಯೇಸು ಸ್ವಾಮಿ ಆ ಆಲದ ಮರದ ಹತ್ರ ಬಂದು ನಿಲ್ತ್ಕೊಂಡು ಜಕ್ಕಾಯನ್ಗೆ ಹೇಳ್ತಾನೆ, ಜಕ್ಕಾಯನೇ ಇಳಿದು ಬಾ. He tells Zacchaeus come down. ಜಕ್ಕಾಯನ್ಗೆ ತುಂಬ ಶಾಕ್ ಆಯಿತು. ಸೆಕೆಂಡ್ಲಿ ಜೀಸಸ್ ಸೇಸ್, ನಾನು ನಿನ್ನ ಮನೆಗೆ ಊಟಕ್ಕೆ ಬರ್ತಾನೆ. ವಾಟ್ ಅ ಶಾಕಿಂಗ್ ಥಿಂಗ್,
ನೀವು ನಾನು ಈ ಪರಿಸ್ಥಿತಿಯಲ್ಲಿ ಇದ್ದರೆ, ಒಬ್ಬ ಏನೋ ಕಳ್ಳ ಇರ್ಬೋದು, ಅಥವಾ ಏನೋ ಒಬ್ಬ ಕೊಲೆಗಾರ ಆಗಿರ್ಬೋದು, ಅಥವಾ ಒಂದು ಪಾಸ್ಟ್ ಏನೋ ಒಂದು ತಪ್ಪು ಮಾಡಿದ್ದಾನೆ, ಅವನು ಏನೋ ಒಂದು ಸಂಗತಿ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಜೈಲಲ್ಲಿ ಇತ್ಕೊಂಡು ಅವನ ಮೇಲೆ ಒಂದು ಸ್ಟ್ಯಾಂಪ್ ಬಿದ್ದಿದೆ, ಹೀ ಈಸ್ ಅ ವಿಕೆಡ್ ಮ್ಯಾನ್, ಹೀ ಸಚ್ ಮ್ಯಾನ್ ಅಂತ ಅವನ ಮೇಲೆ ನಾವು ಒಂದು ಬ್ಲೇಮ್ ಹಾಕಿದ ಮೇಲೆ ಅವನು ಸೊಸೈಟಿದಲ್ಲಿ ಬಂದು ಅವನು ನಮ್ಮ ಜೊತೆ ಹೊಕ್ಕು ಬಳಿಕೆ ಮಾಡಿದರೆ, ಡು ವಿ ಎಕ್ಸೆಪ್ಟ್ ಹಿಮ್? ಅವನ ನೋಡಿದಾಗ ಎಲ್ಲ ನಮಗೆ ನೆನಪಾಗುತ್ತೆ ಅಂದರೆ ಅವನು ಏನು ಮಾಡಿದ ಅಂತ ನಮಗೆ ಯೋಚನೆ ಬರುತ್ತೆ ಪ್ರಿಯರೇ. ದಿಸ್ ಈಸ್ ಹ್ಯೂಮನ್ ಬೀಯಿಂಗ್, ದಿಸ್ ಈಸ್ ಅವರ್ ಥಿಂಕಿಂಗ್. ನಾನು ಅಷ್ಟೇ, ಯಾರೇ ಏನೋ ಮಾಡಿದರೂ ಅವ್ರು ನನ್ನ ಮುಂದೆ ಬಂದಾಗ ಎಲ್ಲ ಅದು ಆಲೋಚನೆ ಬರುತ್ತೆ, ಇವರು ಹೀಗೆ ಮಾಡಿದ್ರಲ್ಲ ಅಂತ ಆಲೋಚನೆ ಬರುತ್ತೆ. ಆ ಒಂದು ಮನಸ್ಸು ಅವರು ಒಳಗೆ ಸಂಪೂರ್ಣವಾಗಿ ಬದಲಾವಣೆ ಆಗಿರ್ಬೋದು, ಸಂಪೂರ್ಣವಾಗಿ ರಿಪೆಂಟ್ ಆಗಿರ್ಬೋದು, ಸಂಪೂರ್ಣವಾಗಿ ಒಂದು ಹೊಸ ಸೃಷ್ಟಿ ಆಗಿರ್ಬೋದು. But when we look at that person, we always look at him with his past sins that he has committed. ಆದರೆ ಇಲ್ಲಿ ನಾವು ಯೇಸು ಸ್ವಾಮಿಯನ್ನು ನೋಡ್ತೇವೆ, ಅವರು ಜಕ್ಕಾಯನ ಬಳಿಗೆ ಬಂದು ಇಮ್ಮಿಡಿಯೇಟ್ಲಿ he says, ನಾನು ನಿನ್ನ ಮನೆಗೆ ಬರ್ತಾನೆ. ಪ್ರಿಯರೇ, ಈ ಒಂದು ಮಾತು ಏನನ್ನು ನಮಗೆ ಬೋಧಿಸ್ತದೇನೆಂದರೆ, ನಮ್ಮ ದೇವರು ಹೊರಗೆಯ ತೋರುವಿಕೆಯನ್ನು ನೋಡುವುದಿಲ್ಲ. ಇಟ್ ವಾಸ್ not the performance of Zacchaeus that brought Jesus to his heart. It is the change in his heart that took Jesus to his house. Hallelujah. ಅವನ ಹೃದಯದಲ್ಲಿ ಆದ ಒಂದು ಬದಲಾವಣೆ, ಅವನ ಔಟ್ವರ್ಡ್ ಲುಕ್ ಚೇಂಜ್ ಆಗಲಿಲ್ಲ, ಓಕೆ, ಅವನ ಪ್ರೊಫೆಷನ್ ಚೇಂಜ್ ಆಗಲಿಲ್ಲ, ಅವನ ಮಾತು ಚೇಂಜ್ ಆಗಲಿಲ್ಲ, ಏನೂ ಆಗಿಲ್ಲ ಪ್ರಿಯರೇ. ಬಟ್ ದೆರ್ ವಾಸ್ ಅ ಟ್ರಾನ್ಸ್ಫಾರ್ಮೇಷನ್ ಇನ್ ಹಿಸ್ ಹಾರ್ಟ್. ಅದು ಯಾರಿಗೂ ಕಂಡಿಲ್ಲ, ಯೇಸು ಸ್ವಾಮಿಗೆ ಒಂದೇ ಕಂಡಿತು. ಹಾಲೆಲೂಯ. ಇವತ್ತು ಜನ ನಮಗೆ, ಇವ ಪಾಪಿ, ಇವನು ಮನೆ ಹಾಳು ಮಾಡಲಿಕ್ಕೆ ಬಂದಿದ್ದಾನೆ, ಇವನು ಪಾರ್ಟ್ನರ್ಗೆ ಬಿಸ್ನೆಸ್ಸಲ್ಲಿ ಮೋಸ ಮಾಡಿದ್ದಾನೆ, ಇವ ಇಂಥ ಕೆಲಸ ಮಾಡಿದ್ದಾನೆ, ಇವ ಅಂಥ ಕೆಲಸ ಮಾಡಿದ್ದಾನೆ ಅಂತ ಜನರ ದೃಷ್ಟಿಯಲ್ಲಿ ಜನರು ನಮಗೆ 101 ಹೇಳಿದರು. ಇಟ್ ಈಸ್ ದ ಹಾರ್ಟ್ ದ್ಯಾಟ್ ಮ್ಯಾಟರ್ಸ್ ಬಿಫೋರ್ ದ ಲಾರ್ಡ್. ಪ್ರಿಯರೇ, ನಾವು ಲೋಕದ ಯಾವುದೇ ಜನರಿಗೆ ಎಂಥದೇ ನಾವು ಮೋಸ ಮಾಡ್ಬೋದು. ಇವತ್ತು ನಾನು ಹೇಳಿದಂಗೆ ನಮಗೆ ಒಂದು ಮಾಸ್ಕ್ ಇದೆ. ನಮ್ಮ ಮಾಸ್ಕ್ ಯಾವುದಿದೆ ಅಂತ ಇವತ್ತು ನಾವು ನೋಡಬೇಕು. ಇವತ್ತು ನಾವು ನ್ಯೂಸ್ ಪೇಪರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಒಂದು ಒಳ್ಳೆಯ ಒಂದು ಸಂಗತಿಯನ್ನು ಮಾಡ್ತಾ ಇದೆ ಅಂದರೆ, ದ ಬೆಸ್ಟ್ ಮಾಸ್ಕ್, ಯಾರ್ದು ಬೆಸ್ಟ್ ಮಾಸ್ಕ್ ಇದೆನೋ ದೇ ಆರ್ ಗೋಯಿಂಗ್ ಟು ಅವಾರ್ಡ್ ದೆಮ್. ಅವ್ರದ್ದೊಂದು ರೈಟ್ ಅಪ್ ಬರೋದಿದೆ. ಸೊ ಎವ್ರಿಬಡಿ ಈಸ್ ಟ್ರೈಂಗ್ ಟು ಡೂ ಟು ಕ್ರಿಯೇಟ್ ಅ ನೈಸ್ ಬ್ಯೂಟಿಫುಲ್ ಮಾಸ್ಕ್. ಪ್ರಿಯರೇ, ಸುಂದರವಾದ ಒಂದು ಮಾಸ್ಕ್ ಹಾಕ್ಕೊಂಡು ನಾವೆಲ್ಲ ಕಡೆ ಹೋಗ್ತವೆ. ಆದರೆ ಇವತ್ತು ನಮ್ಮ ಹೃದಯ ಹೇಗಿದೆ? ದೇವರ ವಾಕ್ಯವನ್ನು ನಾವು ಹಗಲೆಲ್ಲ ಕೇಳ್ತಾ ಇದ್ದಾವಲ್ಲ, 24/7 ಇವತ್ತು ನಮಗೆ ದೇವರ ವಾಕ್ಯ ಸಿಗ್ತಾ ಇದೆ. ಪ್ರಿಯರೇ, ಇವತ್ತಿಗೂ ನಾವು ಹೇಳ್ತವ, ನಾವು ಕ್ರಿಶ್ಚಿಯನ್ಸು ಪರಲೋಕಕ್ಕೆ ಹೋಗೋದು ನಾನು ಗ್ಯಾರಂಟಿ ಅಂತ ನಾವು ಹೇಳ್ತೇವೆ. ಪ್ರಿಯರೇ, ಆರ್ ವಿ ಲೈಕ್ ದ Pharisees and the Sadducees who know the word of God, who keeps the word of God, but wicked in their heart? ನಾವು ದೇವರ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೇನೆಂದರೆ, ವಿತ್ their lips they are close to me, but with their heart they are far away from me. ಈ ಒಂದು ಜಕ್ಕಾಯನ ವಿಷಯದಲ್ಲಿ ಅದ್ಭುತವಾದ ಸಂಗತಿ ಏನೆಂದರೆ, ದ ಮಿನಿಟ್ ಹಿ ಕೇಮ್ ವಿತ್ ಆಲ್ ಹಿಸ್ ಹಾರ್ಟ್, ಅವನಲ್ಲಿ ಆ ಅಹಂಕಾರ ಇರಲಿಲ್ಲ, ಅದು ಸ್ಟೇಟಸ್ ಇರಲಿಲ್ಲ, ಅವನ ಹಣ ಅವನ ಮುಂದೆ ಬರಲಿಲ್ಲ, ಯಾವುದೇ ಸಂಗತಿ ಅವನ ಮುಂದೆ ಬರಲಿಲ್ಲ. ಪ್ರಿಯರೇ, ದ ಮಿನಿಟ್ ಹಿ ಹರ್ಡ್ ದಟ್ ಜೀಸಸ್ ಇಸ್ ಗೋಯಿಂಗ್ ಟು ಕಮ್, he immediately climbed the tree because there was a transformation in his heart. He knew he needed the Savior, and the Savior knew Zacchaeus needed him. Hallelujah. The very minute he says, I will come into your house, ಗುಸು ಜನರ ಮಧ್ಯದಲ್ಲಿ ನಡೀತಾರೆ. ಏನು ಹೇಳ್ತಾರೆ ಅವರು? ಪಾಪಿಯ ಮನೆಗೆ ಹೋಗ್ತಾ ಇದ್ದಾರೆ ಯೇಸು ಸ್ವಾಮಿ, ಪಾಪಿಯ ಮನೆಗೆ ಹೋಗ್ತಾ ಇದ್ದಾರೆ. ಯಾಕೆ ಇವನ ಮನೆಗೆ ಹೋಗ್ತಾ ಇದ್ದಾರೆ? ಇವನ್ ಎಲ್ಲರ ಕಾಸು ತಗೊಂಡು ತಿಂದವ, ಇವನ್ ಎಲ್ಲರನ್ನು ಹಾಳು ಮಾಡಿದವ, ಇವನ್ ಯಾರಿಗೂ ಬಿಟ್ಟಿಲ್ಲ, ಬಡವರನ್ನು ಬಿಟ್ಟಿಲ್ಲ, ವಿಧವೆಯರನ್ನು ಬಿಟ್ಟಿಲ್ಲ, ಅನಾಥರಿಗೂ ಬಿಟ್ಟಿಲ್ಲ, ಇವನ್ ಮಾತ್ರ ಟ್ಯಾಕ್ಸ್ ತಗೊಳ್ತಾನೆ ಇದ್ದ. ಪ್ರಿಯರೇ, ಯೇಸು
ಸ್ವಾಮಿ ಅವನಿಗೆ ಏನು ಹೇಳಲಿಲ್ಲ. ಆದರೆ ಅವನೇ ಮನಸ್ಸು ಮಾಡಿ ಹೇಳ್ತಾನೆ ಅಂದರೆ, ಯಾರ್ಯಾರಿಂದ ನಾನು ಹಣ ತಗೊಂಡಿದ್ದೇನೋ ಅವ್ರಿಗೆ 4ರಷ್ಟು ನಾನು ವಾಪಸ್ ಮಾಡ್ತಾನೆ. ಹಲ್ಲೆಲೂಯಾ. 4 times he wants to give it back. Why? Because there was a change in his heart. ಇವತ್ತು ನಾವು ವಾಕ್ಯ ಕೇಳ್ತೇವಲ್ಲ ಪ್ರಿಯರೇ, ನಮ್ಮ ಹೃದಯದಲ್ಲಿ ಏನಾದರೂ ಬದಲಾವಣೆ ಆಗಿದೆನಾ? ನಾವು ಇದ್ದಾಗೆ ಇದ್ದವ, ಆರಂಭದಲ್ಲಿ ನಾವು ಹೇಗೆ ಇದ್ದವೋ ಹಾಗೇ ಇದ್ದವೋ. ಅನೇಕ ಸರ್ತೆ ನಾವು ಜನರ ಹತ್ರ ಮಾತಾಡುವಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ? ನಾವು ಪರಿಶುದ್ಧರಾದ ನಂತರ ದೇವರ ಬಳಿಗೆ ಬರ್ತವೆ. ಓ ವಿ ವಾಂಟ್ ಟು ಬಿ ಹೋಲಿ ಬಿಫೋರ್ ವಿ ಕಮ್ ಟು ಚರ್ಚ್. ಇಲ್ಲ ಬ್ರದರ್, ಬನ್ನಿರಿ ಚರ್ಚ್ಗೆ. ಇಲ್ಲ, ನಾವು ಕುಡಿಯೋದು ಬಿಡಬೇಕು, ಮೋಸ ಮಾಡೋದು ಬಿಡಬೇಕು, ಲಂಚ ತಗೊಳ್ಳೋದು ಬಿಡಬೇಕು. ನಾವೆಲ್ಲ ಬಿಟ್ಟ ನಂತರನೇ ನಾವು ಯೇಸು ಸ್ವಾಮಿ ಬಳಿಗೆ ಬರ್ತವೆ. ತಪ್ಪು. ನಮಗೆ ಬಿಡಲಿಕ್ಕೆ ಮನಸ್ಸಿಲ್ಲ, ನಮಗೆ ಅದೆಲ್ಲ ಸಂಗತಿಗಳು ಬಿಡಲಿಕ್ಕೆ ಮನಸ್ಸಿಲ್ಲ. ಮತ್ತು ನಾವು ಹುಟ್ಟು ಕ್ರಿಶ್ಚಿಯನ್ಸು. ಓಕೆ, ನಾವು ಚರ್ಚ್ಗೆ ಹೋಗ್ತೇವೆ, ಮುಖವಾಡ ಹಾಕ್ಕೊಂಡು ಹೋಗ್ತೇವೆ. ವಿ ಕ್ಯಾರಿ ಅ ಮಾಸ್ಕ್ ಆಲ್ ದ ಟೈಮ್. ಗವರ್ಮೆಂಟ್ ಈಗ ಮಾಸ್ಕ್ ಕೊಟ್ಟಿದೆ ಆಫ್ಟರ್ ಕೊರೋನಾ ವೈರಸ್, ಬಟ್ ವಿ ಹ್ಯಾವ್ ಬಿನ್ ವೇರಿಂಗ್ ಮಾಸ್ಕ್ ಸಿನ್ಸ್ ಲಾಂಗ್ ಟೈಮ್. ಪ್ರಿಯರೇ, ಇಟ್ ಈಸ್ ಫಾರ್ ಅಸ್ ಟು ನೋ what is the state of my heart today. Do I have a heart of repentance? Do I have a heart to hear the word of God and say, yes Lord, I need to change. ನಾನು ಬದಲಾವಣೆ ಆಗಲೇಬೇಕು ಅಪ್ಪ ಸ್ವಾಮಿ. ಹೀಗೆ ಇದ್ದರೆ ಆಗೋದಿಲ್ಲ. ನಾನು ಪರಿಶುದ್ಧರಾದ ನಂತರ ದೇವರ ಬಳಿಗೆ ಬಂದು ಪ್ರಯೋಜನ ಇಲ್ಲ ಪ್ರಿಯರೇ. ನಾನು ಇದ್ದ ಹಾಗೆ ಜಕ್ಕಾಯನೇನು ಮಾಡಿದೆ ಅಂದರೆ, ಅವ ಪಾಪಿ, ಅವ ಟ್ಯಾಕ್ಸ್ ಕಲೆಕ್ಟರು, ಅವ್ರ ಜನರು ಅವನನ್ನು ಹಾಗೆ ಮಾಡುವವರು, ಜನರು ಅವನನ್ನು ಕೀಳಾಗಿ ನೋಡುವವರು. ನೋ ಮ್ಯಾಟರ್ ವಾಟ್, ಅವನಿಗೆ ಗೊತ್ತಿತ್ತು ಅವನು ಮಾಡ್ತಾ ಇರೋದು ತಪ್ಪು. ಬಟ್ ಹಿ ಡಿಡ್ಂಟ್ ಸೇ ನಾನು ಎಲ್ಲ ಮಾಡಿದ ನಂತರ ಯೇಸು ಸ್ವಾಮಿ ಬರ್ತಾನೆ ಅಂತ ಹೇಳಿಲ್ಲ. ಹಿ ಸೆಡ್, ಆ್ಯಸ್ ಐ ಆಮ್, ಜಸ್ಟ್ ಆ್ಯಸ್ ಐ ಆಮ್, ಐ ಕಮ್ ಬಿಫೋರ್ ಯುವರ್ ಥ್ರೋನ್. ಪ್ರಿಯರೇ, ಇನ್ನೂ ಇಷ್ಟು ವರ್ಷ ನಾವು ಹೀಗೆ ಇಡ್ತೇವೆ. ವಾಕ್ಯ, ಒಳ್ಳೆ ವಾಕ್ಯ ನಮಗೆ ಸಿಗಬೇಕು. ಅನೇಕ ಜನರು ನಮಗೆ ಫೋನ್ ಮಾಡ್ತಾರೆ, ಆಲ್ ಓವರ್ ದ ಪ್ಲೇಸ್. ನಮಗೆ ಎಲ್ಲೆಲ್ಲಿಂದ ಜನ ಫೋನ್ ಮಾಡ್ತಾರೆ. ಈಗ ದೇವ್ರ ಕೃಪೆಯಿಂದ ಆನ್ಲೈನಲ್ಲಿನೂ ಪ್ರೋಗ್ರಾಮ್ಸ್ ಹೋಗ್ತಾ ಇದೆ. ಬೇರೆ ಬೇರೆ ದೇಶದಿಂದ ಜನ ಫೋನ್ ಮಾಡ್ತಾರೆ. ಓ, ಸುಂದರವಾದ ವಾಕ್ಯ, ವಿ ವರ್ ಸೋ ಬ್ಲೆಸ್ಡ್. ಇವತ್ತಾದರೂ ಬೆಳಿಗ್ಗೆ ಒಬ್ಬರು ಫೋನ್ ಮಾಡಿ ಹೇಳಿದರು, ನಾವು ಕಾಯ್ತಾ ಇರ್ತೇವೆ ನಿಮ್ಮ ವಾಕ್ಯಕ್ಕೆ ಕೇಳಿದ ನಂತರ ನಮಗೆ ಒಂದು ಹೊಸ ಶಕ್ತಿ ಬರುತ್ತೆ, ಒಂದು ಪ್ರೋತ್ಸಾಹ ಬರುತ್ತೆ. ಪ್ರೇಸ್ ಗಾಡ್. ಬಟ್ ಡಿಡ್ ಮೈ ಹಾರ್ಟ್ ಚೇಂಜ್? It's a question for all of us. Did my heart change? Is there any transformation in my heart? Am I the same today? We need not be holy to come to Jesus. He came to seek and save the lost. He didn't come to seek and save the holy. ಪರಿಶುದ್ಧರನ್ನು ಹುಡುಕಿ ಅವರನ್ನು ರಕ್ಷಿಸಲಿಕ್ಕೆ ಬಂದಿಲ್ಲ, ಪಾಪಿಗಳನ್ನು ಹುಡುಕಿ ರಕ್ಷಿಸಕ್ಕೆ ಬಂದಿದ್ದಾರೆ ನಮ್ಮ ಯೇಸು ಸ್ವಾಮಿ. ಲೆಟ್ ಅಸ್ ಓಪನ್ ಅಪ್ our heart and cry out to him, Lord, ಚೇಂಜ್ ಮೀ. ಜಕ್ಕಾಯನ್ ಹೇಳಿದಂಗೆ, ಸ್ವಾಮಿ ಯಾರ್ಯಾರಿಂದ ಏನೇನು ತಗೊಂಡಿದ್ದಾರೋ ಅವ್ರಿಗೆ ತಿರುಗಿ 4ರಷ್ಟು ಕೊಡ್ತಾನೆ. ಹಾಗೆ ಕೊಡೋದು ಬೇಡ, ನಮ್ಮ ಹೃದಯವನ್ನು ಇವತ್ತು ಸ್ವಾಮಿಗೆ ಕೊಡುವ. 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ, ಇವತ್ತುವರೆಗೆ ಪ್ರಾರ್ಥನೆ ಮಾಡಿಲ್ಲ ಅಂದರೆ ಇವತ್ತು ಪ್ರಾರ್ಥನೆ ಮಾಡು. ಯೇಸುವೇ, ನನ್ನನ್ನು ಬದಲಾಯಿಸು, ನನ್ನ ಹೃದಯದಲ್ಲಿ ಬಾ, ನನಗೆ ನೀನು ಬೇಕು ಅಂತ ನಾವು ಪ್ರಾರ್ಥನೆ ಮಾಡೋಣ. ಲೆಟ್ ಅಸ್ ಕ್ಲೋಸ್ ಅವರ್ ಐಸ್. ನಮ್ಮ ಕಣ್ಣುಗಳನ್ನು ಮುಚ್ಚಿ 1 ನಿಮಿಷ ಪ್ರಾರ್ಥನೆ ಮಾಡುವ. ಯೇಸುವೇ, ನಾನು ಏನಾಗಿದ್ದನೋ, ನಾವೇನಾಗಿದ್ದೆವೋ, ಲೋಕಕ್ಕೆ ನಾವೊಂದು ಮಾಸ್ಕ್ ಹಾಕ್ಕೊಂಡು ತಿರುಗ್ಬೋದು, ಆದರೆ ನಮ್ಮ ಹೃದಯ ಇವತ್ತು ಹೇಗೆ ಇದೆ ನಿಮಗೆ ಅಷ್ಟೇ ಗೊತ್ತಿದೆ ಸ್ವಾಮಿ. ವಾಕ್ಯ ಕೇಳ್ತಾ ಇದ್ದಾವೆ, ಸಭೆಗೆ ಹೋಗ್ತಾ ಇದ್ದಾವೆ, ಕೂಟಗಳನ್ನು ಅಟೆಂಡ್ ಮಾಡ್ತಾ ಇದ್ದಾವೆ. ಬಟ್ ಇಫ್ ಮೈ ಹಾರ್ಟ್ ಸ್ಟಿಂಗ್ಸ್ ಲಾರ್ಡ್, ಐ ಕ್ಯಾನ್ ನಾಟ್ ಸ್ಟ್ಯಾಂಡ್ ಬಿಫೋರ್ ಯು. ಸ್ವಾಮಿ, ನಿಮ್ಮ ವಾಕ್ಯವನ್ನು ಕೇಳಿದೆವಪ್ಪ, ನಮಗೆ ಇವತ್ತೊಂದು ನೂತನವಾದ ಹೃದಯವನ್ನು ಕೊಡಬೇಕಂತ ಪ್ರಾರ್ಥಿಸ್ತೇವೆ. ನಿಮ್ಮ ವಾಕ್ಯ ಹೇಳುತ್ತೆ, ದ ಹಾರ್ಟ್ ಈಸ್ ಡಿಸಿಟ್ಫುಲ್ ಅಬೌವ್ ಆಲ್, ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಸ್ವಾಮಿ, ಹೃದಯ ಬಹು ವಂಚಕ ಅಂತ ನಿಮ್ಮ ವಾಕ್ಯ ಹೇಳುತ್ತೆ. ಆದರೆ ಯಾವಾಗ ನೀವು ನಮ್ಮ ಹೃದಯದಲ್ಲಿ ಬರ್ತೀರೋ, ನಮಗೆ ಒಂದು ನೂತನವಾದ ಹೃದಯ ಕೊಡ್ತೀರಿ. ಸ್ವಾಮಿ, ಇವತ್ತು ನಾವು ಹೇಗಿದ್ದೇವೆ ಹಾಗೆ ನಿಮ್ಮ ಮುಂದೆ ಬರ್ತವಪ್ಪ, ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ಒಂದು ಮಾಸ್ಕ್ ಹಾಕಿ ಜೀವನ ಮಾಡಿದ್ದು ಸಾಕಪ್ಪ. ನಾವು ಒಳಗೆ ಏನಿದ್ದೆವೋ ಹಾಗೇ ನಾವು ಹೊರಗೆ ಇರುವಂಗೆ ನಮಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತೇವೆ. ನಾವು ಪಾಪಿ ಲಾರ್ಡ್, ವಿ ಹ್ಯಾವ್ ಆಲ್ ಸಿನ್ಡ್ ಆ್ಯಂಡ್ ಹ್ಯಾವ್ ಕಮ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್.
ಗಾಡ್ ಸ್ವಾಮಿ. ನಿಮ್ಮ ವಾಕ್ಯ ಹೇಳುತ್ತೆ ಲಾರ್ಡ್, ವಿ ಹ್ಯಾವ್ ಕಮ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್, ಹ್ಯಾವ್ ಮರ್ಸಿ ಅಪಾನ್ ಅಸ್. ಯೇಸುವೇ, ನಮ್ಮ ಹೃದಯವನ್ನು ನಿಮಗೋಸ್ಕರ ತೆರಿತೇವೆ. ನಮ್ಮ ಹೃದಯದಲ್ಲಿ ಬಾ ಸ್ವಾಮಿ, ನಮಗೆ ಒಂದು ನೂತನ ಹೃದಯವನ್ನು ಕೊಡು. ನಮ್ಮ ಜೀವನ ಸಂಪೂರ್ಣವಾಗಿ ಒಂದು ಬದಲಾವಣೆ ಆಗಲಿ ಅಪ್ಪ ಸ್ವಾಮಿ. ನೀವು ನಮ್ಮ ಹೃದಯ ತಕ್ಕಂಗೆ ನಮ್ಮನ್ನು ಇಡ್ತೀರಿ ಅಂತ ನಿಮ್ಮ ವಾಕ್ಯ ಹೇಳುತ್ತೆ ಸ್ವಾಮಿ. ನಮಗೆ ಒಂದು ನೂತನವಾದ, ಒಂದು ಮೃದುವಾದ, ಒಂದು ಕರ್ತನೆ ನಿಮ್ಮನ್ನು ಪ್ರೀತಿಸುವ ಒಂದು ಹೃದಯ ಕೊಡಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೆ ತಂದೆ. ಆಮೇನ್.